ಫಂಕ್ಷನಿಗೆ ಹೊರಡ್ತಿದ್ದೇವೆ. ಮೊನ್ನೆ ನಿಮಗೆ ನಾನು ಹೇಳಿದ್ದೆ ಅಲ್ಲ, ತುಂಬ ಶಾಪಿಂಗ್ ಅಂತ. ನೋಡಿ ಸ್ಯಾರಿ ಎಲ್ಲ ತಗೊಂಡದ್ದು ನೋಡಿ, ನಾನೆಲ್ಲ ಇಲ್ಲ ಸ್ಯಾರಿ ಎಲ್ಲ ಹೇಗೆ ಉಂಟು ನೋಡಿ. ರೆಡಿ ಮಾಡ್ತಿದ್ದಾರೆ ಅವಳ ಡ್ಯಾಡಿ, ಹಾಗೆಲ್ಲ ಬೆಳಿಗ್ಗೆಲ್ಲ ಬ್ಯುಸಿ ಇದ್ದೇವೆ. ನೋಡಿ ಇವಳ ಡ್ರೆಸ್ ನೋಡಿ, ಇದು ಕೂಡ ಮೊನ್ನೆ ಶಾಪಿಂಗ್ ಮಾಡಿದ್ದೇವಲ್ಲ ಹಾಗೆ ತಗೊಂಡದ್ದು. ಫ್ರೆಂಡ್ಸ್, ಇವತ್ತು ಇವಳ ಮಾವನ ಮಗ ಅವ ಬಾಂಬೆಲಿ ಇರೋದು, ಅವಾಗ ಇವತ್ತು ಇಲ್ಲಿ ಮಂಗಳೂರಲ್ಲಿ ಮದುವೆ, ಹಾಗೆಲ್ಲ ನಾವೆಲ್ಲ ರೆಡಿ ಆಗಿದ್ದೇವೆ. ಎಲ್ಲ ಮೊನ್ನೆ ಎಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಪರ್ಚೇಸ್ ಮಾಡಿಕೊಂಡು ಈಗೆಲ್ಲ ನೋಡಿ ಎಲ್ಲ ಸಹ ಹೊಸ ಡ್ರೆಸ್ ಹಾಕೊಂಡು ಈಗ ಹೊರಟಿದ್ದೇವೆ. ಈಗ ಇದರಲ್ಲಿ ವಿಡಿಯೋಸ್ ಎಲ್ಲ ನಿಮಗೆ ನಾವು ತೋರಿಸ್ತೇವೆ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವಿಡಿಯೋಸ್ ಎಲ್ಲ ಮಾಡ್ತೇವೆ ಫ್ರೆಂಡ್ಸ್, ಆಯ್ತಾ. ನನ್ನ ದೊಡ್ಡ ಮಗಳನ್ನು ತೋರಿಸ್ತೇನೆ, ಅವಳು ಹೇಗೆ ರೆಡಿ ಆಗಿದ್ದಾಳೆ ಅಂತೇಳಿ. ಅವಳ ಡ್ರೆಸ್ ಒಮ್ಮೆ ನೋಡಿ ತೋರಿಸ್ತೇನೆ. ಇಲ್ಲಿ ನೋಡಿ ಅಮ್ಮ ಮಗಳನ್ನು ಹೊರಡಿಸುವುದು, ರೆಡಿ ಮಾಡಿಸ್ತಿದ್ದಾರೆ ಅವಳನ್ನು. ಇದು ರೆಡಿ ಸಾರಿ. ಈಗ ನಾವು ಹೊರಡಿದ್ದೇವೆ ಮದುವೆಗೆ. ಈಗ ಆಲ್ರೆಡಿ ಆಯಿತು, ಟೈಮ್ 9 ಗಂಟೆ ಆಯಿತು. ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಿದ್ದಾರೆ, ಹಾಗೆ ಇನ್ನೆಲ್ಲ ಹೊರಟದು. ಓಕೆ, ಬಾಯ್. ಹೋಗ್ತಾ ಇದ್ದೇವೆ ಮದುವೆ ಫಂಕ್ಷನ್ಗೆ. ಬನ್ನಿ. ಈ ಕಡೆಯಿಂದ ಸೂರ್ಯ ನಮ್ಮ ಕಡೆ ಬರ್ತಾ ಉಂಟು ನೋಡಿ, ಹಾಗೆ ಕ್ಲಾರಿಟಿ ಇಲ್ಲ ಅಷ್ಟೊಂದು. ಈಗ ಕ್ಲೀನ್ ಆಯಿತು. ಹೊರಡಿದ್ದೇವೆ ಫ್ರೆಂಡ್ಸ್ ನಾವು. ನೋಡಿ ಇವರು ನೋಡಿ ನಮ್ಮ ಹೀರೋ. ಇನ್ನು ಈವ್ನಿಂಗ್ ಬರೋದು. ಈವ್ನಿಂಗ್ ಬಂದು ನೈಟ್ ಒಂದು ಟೆಂಪಲಿಗೆ ಹೋಗ್ಲಿಕ್ಕೆ ಉಂಟು, ಅದು ಕೂಡ ತೋರಿಸ್ತೀನಿ ಆಯ್ತಾ. ಇಲ್ಲಿ ನಿದ್ದೆ ಮಾಡ್ತಿದ್ದೆ. ಯಾರು ನಿದ್ದೆ ಮಾಡೋದು? ಅಕ್ಕ. ಅವಳೆಲ್ಲ ಬೆಳಿಗ್ಗೆ ಎದ್ದಿದ್ದಾಳೆ. ಹಾಗೆ ಇವರಿಗೆ ನಮ್ಮ ಹೀರೋಗೆ ಸ್ವಲ್ಪ ಲಾಂಗ್ ಲೀವ್ ಉಂಟು. ಹಾಗೆ ಎಲ್ಲ ಮನೆಯಲ್ಲಿ ಕೂಡ ಕೆಲಸ ನಡೀತಾ ಉಂಟು. ಹಾಗೆ ಶೀಟ್ ಇದು ನಾವು ಅಂಗಳಕ್ಕೆಲ್ಲ ಶೀಟ್ ಹಾಕ್ತಿದ್ದೇವಲ್ಲ ಫುಲ್ಲು. ಹಾಗೆ ಮತ್ತು ಗಾರ್ಡನ್ ಇದೆಲ್ಲ ಕೆಲಸ ನಡೀತಾ ಉಂಟು. ಕೆಲಸದವರಿದ್ದಾರೆ, ಅವರು ಕೆಲಸ ಮಾಡ್ತಿದ್ದಾರೆ. ಹಾಗೆ ಇವರ ಮಿಸ್ಟರ್ ಎಲ್ಲ ಲಾಂಗ್ ಲೀವ್ ಹಾಕಿದ್ದು. ನಡುವಲ್ಲಿ ಫಂಕ್ಷನ್ ಕೂಡ ಉಂಟು. ಹಾಗೆಲ್ಲ ಆಮೇಲೆ ಕೊರಗಜ್ಜದು, ಗುಳಿಗ ಕೊರಗಜ್ಜದು ನೇಮ ಕೂಡ ಉಂಟು. ಹಾಗೆ ನಾಳೆ ಸತ್ಯನಾರಾಯಣ ಪೂಜೆ. ಹಾಗೆ ಕಂಟಿನ್ಯೂ ಫಂಕ್ಷನ್ ಉಂಟು. ಅದಕ್ಕೆ ಇವರ ಹಸ್ಬೆಂಡ್ ಲಾಂಗ್ ಲೀವ್ ಹಾಕಿದ್ದಾರೆ. ರಿಲೇಷನ್ ಆಮೇಲೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ ಕೂಡ ತುಂಬಾ ಹ್ಯಾಂಡ್ಸಮ್ ಇದ್ದಾರಲ್ಲ ನೋಡಿ. ಹಾಗೆ ನಮ್ಮ ರೀಲ್ಸ್ ಅನ್ನೆಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಹಾಗೆ ಒಳ್ಳೆ ಆಗ್ತಾ ಉಂಟು ಸತ್ಯ ಹೇಳೋದಲ್ಲ. ಒಳ್ಳೆ ನಿಮ್ಮದು ಮತ್ತೆ ಅಂಕಲ್ದು ಒಂದು ಕಾಂಬಿನೇಷನ್ ಉಂಟಲ್ಲ, ಒಳ್ಳೆ ಉಂಟು. ನನಗೆ ಒಳ್ಳೆ ಇಷ್ಟ ಆಗ್ತದೆ. ಹೌದಾ, ಥ್ಯಾಂಕ್ ಯು. ಫ್ಯಾಮಿಲಿ ಅಂದ್ರೆ ಅದೇ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಳ್ಳೆ ರೀತಿ ಪ್ರೀತಿಯಿಂದ ಇದ್ರೆ ಅದೆಲ್ಲ ಆಗ್ತದೆ, ಸಾಧ್ಯ ಆಗ್ತದೆ. ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಸಂಸಾರ ಬ್ಲಾಗ್. ಓಕೆ, ಅದೇ ನಮ್ಮದು ಸಹ ಉಂಟು, ಉಂಟು ಅಂಡ್ ಯೂಟ್ಯೂಬ್ ಸಹ ಉಂಟು. ಓಕೆ,
ಅದು ಮಾಡಿ. ನಿಮ್ದು ಇನ್ಸ್ಟಾ ಐಡಿ ಹೇಳಿ ಅಮ್ಮ, ಇನ್ಸ್ಟಾ ಐಡಿ. ಐಡಿ ಚಳಿಯನ್ಸ್, ಚಳಿಯನ್ಸ್ ಅಲ್ಲಿ. ಮತ್ತೆ ನಮ್ದು ಯೂಟ್ಯೂಬ್ ಅಷ್ಟೇ ಚಳಿಯನ್ಸ್, ಅದು ಚಳಿಯನ್ಸ್. ಇವ್ರದ್ದು ಮುದ್ದು ಸಂಸಾರ ಬ್ಲಾಗ್. ಇನ್ನೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ, ವ್ಯೂಸ್ ಜಾಸ್ತಿ ಆಗಲಿ. ನನ್ನ ಕಸಿನ್ ಬ್ರದರ್ ಆಗಿತ್ತು. ಎಲ್ಲರಿಗೂ ಒಳ್ಳೆ ರೀಚ್ ಆಗಲಿ. ಥ್ಯಾಂಕ್ ಯು. ಇವಳು ನನ್ನ ಮಾವನ ಮಗಳು ಸುಪ್ರಿಯಾ ಅಂತ ಇವಳ ಹೆಸರು. ಬಾಂಬೆಯಲ್ಲಿ ಇರೋದು ಫ್ರೆಂಡ್ಸ್ ಇವಳು, ಮತ್ತು ಮಗನ ತಂಗಿ. ಫ್ರೆಂಡ್ಸ್ ಇದು ನಂದು ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಇವರು. ಹಾಗೆ ಮ್ಯಾರೇಜ್ ಫಂಕ್ಷನ್ಗೆಲ್ಲ ಬಂದಿದ್ದಾರೆ, ಹಾಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡೋದು ನಾನು. ಹಾಯ್ ಫ್ರೆಂಡ್ಸ್, ಇದು ನನ್ನ ಕಸಿನ್ ಬೆಸ್ಟ್ ಫ್ರೆಂಡ್ ಇಬ್ಬರು ಸಹ. ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ನಮ್ಮದು. ಹಾಯ್ ಫ್ರೆಂಡ್ಸ್.
ಇವರು ನನ್ನ ಮಾವನ ಹೆಂಡತಿ, ನನಗೆ ಅತ್ತೆ ಆಗಬೇಕು. ಇವರು ಕೂಡ ಬಾಂಬೆಯಲ್ಲಿರುವುದು, ಮದುಮಗನ ತಾಯಿ ಇವರು ನನ್ನ ಚಿಕ್ಕಮ್ಮನ ಮಗ ಹಾಗೂ ಅವರ ಮಿಸ್ಸಸ್, ಮತ್ತು ಇದು ಮಗ. ಇನ್ನೊಂದು ಮಗ ಸ್ವಲ್ಪ ಬ್ಯುಸಿ ಇದ್ದಾನೆ ಫಂಕ್ಷನಲ್ಲಿ. ಇದೆಲ್ಲ ನಂದು ರಿಲೇಟಿವ್ಸ್ ಅವರ ಮಕ್ಕಳು. ಇದು ಮದುಮಗ ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ ಮದುಮಗನನ್ನು. ಪಕ್ಕದಲ್ಲಿರೋದು ಮದುಮಗನ ತಂದೆ, ಮತ್ತು ಹಿಂಬದಿಯಲ್ಲಿರೋದು ನಿಮಗೆ ಯಾರು ಹೇಳಿ ಗೊತ್ತುಂಟಲ್ಲ. ಮದುವೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯಿತು. ನೀವು ನಮ್ಮ ಕಾಸ್ಟ್ ಯಾವುದೆಂದು ವಿಡಿಯೋ ನೋಡಿ ನೆಕ್ಸ್ಟ್ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೇಳಿಬಿಡುತ್ತೇನೆ, ನಮ್ಮ ಕಾಸ್ಟ್ ರಾಮಕ್ಷತ್ರಿಯ. ನಿಮ್ಮ ದಾಂಪತ್ಯ ಜೀವನವು ಸಿಹಿಯಿಂದ ಕೂಡಿರಲಿ ಎಂದು ನಮ್ಮ ಮುದ್ದು ಸಂಸಾರದ ಚಾನೆಲ್ ವತಿಯಿಂದ ಹಾರೈಸುತ್ತೇವೆ. ವಿಶಿಂಗ್ ಯು ಅ ಹ್ಯಾಪಿ ಮ್ಯಾರಿಡ್ ಲೈಫ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು.